ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಚಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಚಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಅವ್ರು ಏನೆಲ್ಲ ಆಲೋಚನೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಒಂದು ವಿಚಾರವಾಗಿ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ವಿಡಿಯೋವನ್ನು ಖಂಡಿತ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮತ್ತು ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ, ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಏನೆಲ್ಲ ಇದೆ. ಸೊ ನಿಮ್ಮ ವ್ಯಕ್ತಿಯ ಟ್ರೂ ಫೀಲಿಂಗ್ಸ್. ಸೊ ಡಿಯರ್ ಯೂನಿವರ್ಸ್, ಹೆಲ್ಪ್ us guide with the energies, true feelings of your person. Okay, so we have couple of cards already. Okay, fine. ಸೊ ನೋಡೋಣ ಯಾವ ಒಂದು ಕಾರ್ಡ್ಸ್ ಬಂದಿದೆ, ಎನರ್ಜೀಸ್ ಬಂದಿದೆ ನಿಮ್ಮ ಒಂದು ವಿಚಾರವಾಗಿ. ಓಕೆ, ಸೊ ಹ್ಯಾವ್ 3 of Pentacles, 5 of Cups ಬಂದಿದೆ, 8 of Pentacles, King of Swords, and we have the Victory card and the Page of Wands. So these are the energies. And bottom of the deck ನೋಡೋದಾದ್ರೆ King of Wands ಬಂದಿದೆ. ಓಕೆ, ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ನಿಮ್ಮ ಪರ್ಸನ್ನಿನ ಡಾಮಿನೇಷನ್, ಅವರ ಜೊತೆ ಇರ್ತಕ್ಕಂಥ ನಿಮ್ಮ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ರೀತಿ ತುಂಬ ಡಾಮಿನೇಷನಿಂದ ಇದು ಅಷ್ಟು ಸರಿಯಾಗಿ ಹೋಗ್ತಾ ಇಲ್ಲ. ಅಂದರೆ ರಿಲೇಷನ್ಶಿಪ್ ಅಂತಕ್ಕಂಥದ್ದು ಅಷ್ಟು ಸ್ಮೂತಾಗಿ ಹೋಗ್ತಾ ಇಲ್ಲ ಅಂತಲೇ ಇಲ್ಲಿ ಹೇಳಬಹುದು. ಸೊ ಒಂದು ರೀತಿ ಹೇಳೋದಾದರೆ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಅಂದರೆ ಅವರು ನಿಮ್ಮನ್ನು ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು, ತುಂಬ ಒಲವನ್ನು, ಅಂದರೆ ಆ ಪ್ರೀತಿ ಬಾಂಧವ್ಯ ಅಂತಕ್ಕಂಥದ್ದು ತುಂಬ ತೋರಿಸ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿಗೆ ಸೊಸೈಟಿಯ ಭಯ ಸಹ ಇದೆ. ಅಂದರೆ ಏನಾದರೂ ಇವರ ವಿಚಾರ ಎಲ್ಲಿ ಹೊರಗೆ ಬರುತ್ತೆ, 4 ಜನಕ್ಕೆ ಗೊತ್ತಾರೆ, ಯಾರು ಏನು ಹೇಳ್ತಾರೆ, ಈ ಒಂದು ಭಯ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಬಹಳಷ್ಟಿದೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಒಳ್ಳೆ ಅಧಿಕಾರದಲ್ಲಿರುವಂಥ ವ್ಯಕ್ತಿ. ಸೊ ನನಗನ್ಸಿದ್ರೆ ಇವ್ರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಬಟ್ ಸ್ಟಿಲ್ ನಿಮ್ಮ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ, ಅಥವಾ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗುವಂಥದ್ದು ಇರ್ಬೋದು, ನಂಬಿಸಿ ಮೋಸ ಮಾಡುವಂಥದ್ದು ಆಗಿರ್ಬೋದು, ಅಥವಾ ಇವ್ರಿಗೆ ಒಂದು ರೀತಿ ಹೇಳೋದಾದರೆ ಮನೇಲಿ ಏನಾದ್ರು ಒಂಚೂರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಹೊರಗಡೆ ಆ ಒಂದು ಖುಷಿಯನ್ನು ಹುಡುಕುವಂಥದ್ದು. ಸೊ ಈ ಥರ ಮೆಂಟ್ಯಾಲಿಟಿ ಇರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರಿಗೆ ಒಂದು ರೀತಿ ಹೇಳಬೇಕಂದ್ರೆ ಫ್ಯಾಮಿಲಿ ಇದ್ರೂ ಎಲ್ಲೋ ಒಂದು ಕಡೆ ಏನೋ ಒಂದು ಕೊರತೆ, ಏನೋ ಒಂದು ಸರಿ ಇಲ್ಲ ಅನ್ನೋ ಒಂದು ಭಾವನೆ ಸಹ ಇವರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಪರ್ಸನ್ ತುಂಬ ಸ್ಟಿಂಜಿ ಅಂತ ಹೇಳ್ಬೋದು. ಅಂದರೆ ಇವ್ರ ಹಣಕಾಸಿನ ವಿಚಾರ ಅಂತ ಬಂದಾಗ ಬಹಳ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತಾರೆ. ಓಕೆ, ನಾನು ಇದನ್ನು ಹೋಗಬಾರ್ದು, ಇದನ್ನು ದಾಟಿ ನಾನು ಖರ್ಚು ಮಾಡಬಾರ್ದು. ಸೊ ಹೇಳಬೇಕು ಅಂತಂದರೆ ಎಷ್ಟೇ ದುಡ್ಡು ಇದ್ರೂ ಈ ವ್ಯಕ್ತಿ ಜೊತೆ ಇವ್ರು ಹೇಗಪ್ಪ ಅಂತಂದರೆ ಕಷ್ಟದಲ್ಲಿರೋರನ್ನ ಲೆಕ್ಕಾಚಾರ ಮಾಡಿ ಸಹಾಯ ಮಾಡುವಂಥದ್ದು. ಸೊ ಈ ಥರ ಎನರ್ಜೀಸ್ ಸಹ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಹೇಳಬೇಕು ಅಂದರೆ ಈ ವ್ಯಕ್ತಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಅಂದರೆ ತುಂಬ ಅಟ್ರ್ಯಾಕ್ಷನ್, ಅಂದರೆ ಅಪೋಸಿಟ್ ಜೆಂಡರ್ಗೆ ಅಟ್ರ್ಯಾಕ್ಷನ್ ಅಂತಕ್ಕಂಥದ್ದು ಬಹಳ ಇರುತ್ತೆ. ಸೊ ಇವ್ರಿಗೆ ಹೇಗಂದರೆ ಯಾರಿಗಾದ್ರೂ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಅವ್ರ ಜೊತೆ ಕ್ಲೋಸ್ ಆಗೋದು, ಈ ಥರ ಬಿಹೇವ್. ಸೊ ಈ ಥರ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಖುಷಿಯನ್ನು ಕೊಡ್ತಾರೆ, ಬಟ್ ಆನ್ ಅ ಲಾಂಗ್ ರನ್ ದೂರದ ಒಂದು ದೃಷ್ಟಿಯಿಂದ ನೋಡಿದ್ರೆ ಸೊ ಇವ್ರು ಅಷ್ಟಕ್ಕಷ್ಟೇ ಮತ್ತೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಮತ್ತೆ ವಾಪಸ್ ಬರೋದಿಲ್ಲ. ಆ ಥರ ಒಂದು ಸನ್ನಿವೇಶಗಳು ಇಲ್ಲಿ ಜಾಸ್ತಿನೇ ಇದೆ. ಸೊ ಕರೆಂಟ್ಲಿ ನೋಡೋದಾದರೆ ನಿಮಗೆ ಇವರ ಒಂದು ನಿಜವಾದ ರೂಪ ಅಂದರೆ ಇವರ ಒಂದು ಡಾಮಿನೇಷನ್ ವ್ಯಕ್ತಿತ್ವವನ್ನು ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಕೆಲವೊಮ್ಮೆ ಅನಿಸುತ್ತೆ ವ್ಯಕ್ತಿ ಯಾಕೆಷ್ಟು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನೀವು ಸಹ ಸ್ವಲ್ಪ ಮಟ್ಟಿಗೆ ನೊಂದ್ಕೊಂಡಿದ್ದೀರಾ ಸಹ, ಹೌದು.
ಅಂದರೆ ನೀವು ಇಲ್ಲಿ ಹೇಗಪ್ಪ ಅಂತಂದರೆ ಆ ವ್ಯಕ್ತಿಗೆ ಎಷ್ಟೇ ನೀವು ಅಟೆನ್ಷನ್ ಕೊಡಿ, ಅಷ್ಟೇ ಒಂದು ಪ್ರೀತಿ ಒಲವನ್ನು ಕೊಡಿ, ಅವ್ರ ಮಧ್ಯೆ ಅದನ್ನು ಬಿಟ್ಟು ದೂರ ಹೋಗ್ತಾನೇ ಇರ್ತಾರೆ. ಓಕೆ, ಸೊ ಒಂದು ರೀತಿ ಹೇಳೋದಾದರೆ ಆ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಕಮ್ಮಿ ಆದಾಗ ಇವ್ರಿಗೆ ಆ ಒಂದು ಮೂಮೆಂಟ್ ಅಂತಕ್ಕಂಥದ್ದು ಆಗುತ್ತಾರೆ. ಅಂದರೆ ಒಂದು ಮಗುವಿನ ಮನಸ್ಸು ಹೆಂಗಿರುತ್ತೆ, ಎಷ್ಟು ಚಂಚಲದಿಂದ ಕೂಡಿರುತ್ತೆ. ಸೊ ಆ ಥರ ಇವರು. ಸೊ ಎಷ್ಟೇ ಪ್ರೀತಿ, ಎಷ್ಟೇ ಒಲವನ್ನು ಅವರು ತೋರಿಸಿದ್ರೂ ಅಷ್ಟೇ ಕಟ್ಟುನಿಟ್ಟಾದ ವ್ಯಕ್ತಿ ಸಹ ಇವರು ಆಗಿರ್ತಾರೆ. ಆ್ಯಂಡ್ ಸೊಸೈಟಿಗೆ ತುಂಬ ಹೆದರುವಂಥ ವ್ಯಕ್ತಿ. ಅಂದರೆ ಯಾವುದೇ ಕಾರಣಕ್ಕೂ ಯಾರು ಇವ್ರ ಹತ್ರ ಬೆರಳು ಮಾಡಿ ಓಕೆ ನೀವು ಹಿಂಗೆ ಅಂತ ತೋರಿಸೋ ಹಾಗಿಲ್ಲ. ತೋರಿಸಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಆ ಸಿಟ್ಟಿನಿಂದ ಅವ್ರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಆ ಥರ ವ್ಯಕ್ತಿತ್ವ ಅಂತ ಹೇಳ್ಬೋದು. ಸೊ ಒಂದು ರೀತಿ ಹೇಳೋದಾದರೆ ಎಲ್ಲವನ್ನು ಇವರು ಒಂದು ಗುಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಅರೆ ಯಾವಾಗ ಇವ್ರ ಕುತ್ತಿಗೆಗೆ ಇನ್ನೇನು ಬರ್ತಾ ಇದೆ ಅನ್ನುವಾಗ ಇವರು ಬೇಕಾದ್ರೆ ವ್ಯಕ್ತಿತ್ವವನ್ನೇ ಬದಲಾಯಿಸ್ಕೊಂಡು ಕೆಲವೊಮ್ಮೆ ಬಿಹೇವ್ ಮಾಡ್ತಾರೆ. ಸೊ ಆ ಥರ ಒಂದು ವ್ಯಕ್ತಿತ್ವ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಈ ಒಂದು ವಿಚಾರದಲ್ಲಿ. ಓಕೆ, ಐ ಗಾಟ್ ದಿಸ್ ಕಾರ್ಡ್, ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಮಗೆ ನಮ್ಮ ಏಂಜಲ್ಸ್ ಕಡೆಯಿಂದ ಈ ಒಂದು ವಿಚಾರವಾಗಿ. ಓಕೆ, ಸೊ ಲೆಟ್ಸ್ ಸಿ. ಸೊ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಇದೆ. ಆ್ಯಂಡ್ ಯು ಆರ್ ರೆಡಿ ಅಂತ ಹೇಳ್ತಿದ್ದಾರೆ. ಸಿ ಎಲ್ಲೋ ಒಂದು ಕಡೆ ಏಂಜಲ್ಸ್ ತುಂಬ ಪಾಸಿಟಿವ್ ಆಗಿ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಸುತ್ತಮುತ್ತಿನ ಜನ ಸಹಾಯ ಮಾಡೋರು ಇದ್ದಾರೆ ನಿಮಗೆ ಈ ಒಂದು ವಿಚಾರವಾಗಿ. ಆ ಒಂದು ಹೆಲ್ಪನ್ನು ನೀವು ತಗೊಳ್ಳಿ. ಆ ಹೆಲ್ಪನ್ನು ತಗೊಂಡು ಎಕ್ಸ್ಟ್ರಾ ಮಾಹಿತಿಯನ್ನು ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ, ಇವ್ರ ಸ್ವಭಾವ ಏನು, ಸೊ ಇವ್ರ ಬಗ್ಗೆ ಇನ್ಫಾರ್ಮೇಷನನ್ನು ಜಾಸ್ತಿ ಕಲೆಕ್ಟ್ ಮಾಡೋದು ಉತ್ತಮ. ಆ್ಯಂಡ್ ಯು ಆರ್ ರೆಡಿ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಿಮಗೆ ಇವಾಗ ಹೇಗೆ ನೀವು ಒಂದು ಹಂತ ತಲುಪಿದ್ದೀರಾ, ಓಕೆ ಈ ವ್ಯಕ್ತಿ ಇನ್ನು ಬದಲಾಗಲ್ಲ, ಇನ್ನು ನನ್ನ ಜೀವನ ನಾನು ನೋಡ್ಕೋಬೇಕು ಅನ್ನೋ ಆ ಒಂದು ಮಟ್ಟಿಗೆ ನಿಮ್ಮ ಮೈಂಡ್ ರೆಡಿ ಆಗಿದೆ. ಬಟ್ ಏನಪ್ಪ ಅಂತಂದರೆ ಇಷ್ಟು ದಿವಸ ಜೊತೆಯಲ್ಲಿದ್ದು ಬಿಡಬೇಕು ಅಂತಂದರೆ ಅದು ಬಹಳ ಕಷ್ಟಕರವಾದ ಒಂದು ಸಂದರ್ಭ. ಸೊ ಹಾಗಾಗಿ ಬೇರೆಯವರ ಸಹಾಯವನ್ನು ತಗೊಳ್ಳಿ. ಈ ಪರ್ಸನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ ಪರ್ಸನ್ನೇ ಅಥವಾ ಅವ್ರು ಬೇಕು ಅಂತ ಈ ಥರ ಮಾಡ್ತಿದ್ದಾರೆ, ಏನು ಅವರ ನಿಜವಾದ ಕ್ಯಾರೆಕ್ಟರ್, ಇದನ್ನು ದಯವಿಟ್ಟು ತಿಳ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಸಡನ್ನಾಗಿ ಬಿಟ್ಟು ಹೋಗ್ತಾರೆ. ನಿಮಗೆ ಎಷ್ಟೋ ಜನಕ್ಕೆ ರೀಸನ್ನೇ ಗೊತ್ತಿರಲ್ಲ ಯಾಕೆ ಆ ವ್ಯಕ್ತಿ ಬಿಟ್ಟು ಹೋದರು ಅಂತ. ತುಂಬ ತಲೆ ಕೆಡಿಸ್ಕೊಂಡಿರ್ತೀರ. ಅಥವಾ ನನ್ನಿಂದ ಏನಾದರೂ ತಪ್ಪಾಯ್ತಾ, ಅಥವಾ ನಾನೇನಾದರೂ ತುಂಬ ರೂಢಾಗಿ ಬಿಹೇವ್ ಮಾಡಿದ್ದಕ್ಕೆ ಅವ್ರಿಗೆ ಇದರ ಹಲವಾರು ಗೊಂದಲಗಳಿರುತ್ತೆ. ಅಂದರೆ ರೀಸನ್ನೇ ಇರೋದಿಲ್ಲ ಹೇಳಬೇಕು ಅಂದರೆ ಯಾಕೆ ಆ ವ್ಯಕ್ತಿ ಬಿಟ್ಟು ಹೋದರು ಅಂತ. ಸೊ ಅಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಕಲೆ ಹಾಕಬೇಕಾಗುತ್ತೆ. ಅಥವಾ ಒಂದು ಪರ್ಸ್ನಲ್ ರೀಡಿಂಗ್ ತೊಗೊಂಡು ಆ ವ್ಯಕ್ತಿ ಹೇಗೆ, ಯಾಕೋ ಅವರ ಮೈಂಡ್ಸೆಟ್ ಎಸ್ಪೆಷಲಿ ಹೇಗಿದೆ, ಸೊ ಈ ಒಂದು ಇನ್ಫಾರ್ಮೇಷನನ್ನು ದಯವಿಟ್ಟು ತಿಳ್ಕೊಳ್ಳಿ. ತದನಂತರ ನೀವು ನಿರ್ಧಾರ ಅಂತಕ್ಕಂಥದ್ದನ್ನ ಮಾಡೋದು ಉತ್ತಮ. ಸೊ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಯಾವುದೇ ನಿರ್ಧಾರ ಮಾಡೋದು ಒಳ್ಳೆಯದಲ್ಲ. ಓಕೆ, ಸೊ ಎಸ್, ಹಾಗಾಗಿ ಏಂಜಲ್ಸ್ ಅದನ್ನು ಹೇಳ್ತಿದ್ದಾರೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಇಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸನ್ನು ಪ್ರೊವೈಡ್ ಮಾಡ್ತೀವಿ. ಖಂಡಿತ ಆಸಕ್ತಿ ಇರುವವರು ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.